ಶ್ರೀರಾಮನ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳನ್ನೇ ಆರಂಭ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಧಾರವಾಡದಲ್ಲೂ ಕೂಡ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ರಾಮ ಮಂದಿರವನ್ನು ಅದು ಕೂಡ ಮರಳಿನಲ್ಲಿ ತೆರೆಯುವ ಮೂಲಕ ಅಂದರೆ ಚಿತ್ರಣ ಮಾಡೋ ಮೂಲಕ ಈಗ ತಮ್ಮ ಕಲಾವಿದರು ಒಂದು ರೀತಿ ಕಲಾ ಪ್ರದರ್ಶನವನ್ನು ಮಾಡ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಟಿಪ್ಪರ್ ಮರಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಒಂದು ರೀತಿಯಾಗಿ ಶ್ರೀರಾಮನ ಅಯೋಧ್ಯೆಯಲ್ಲಿ ಇರುವಂತಹ ಮಂದಿರದ ರೀತಿಯಲ್ಲಿ ಈ ಒಂದು ಮರಳಿನ ಆಕೃತಿಯನ್ನು ಮಾಡಿರುವಂಥದ್ದು ನಿಜಕ್ಕೂ ತುಂಬಾ ನೋಡೋಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಅದರಲ್ಲಿ ಒಟ್ಟು 2 ಫ್ಲೋರನ್ನು ಮಂದಿರವನ್ನು ಕಟ್ಟಿ ಅಲ್ಲಿ ಶ್ರೀರಾಮನ ಒಂದು ಮೂರ್ತಿಯನ್ನು ಮಾಡಿ ಅಲ್ಲಿ ತಮ್ಮ ಒಂದು ಭಕ್ತಿಯನ್ನು ಮೆರೆಯುವಂಥ ಕಾರ್ಯವನ್ನು ಇಲ್ಲಿನ ಕಲಾವಿದರು ಮಂಜುನಾಥ್ ಹಿರೇಮಠ ಅವರು ಮಾಡ್ತಾಯಿದ್ದಾರೆ. ಸದ್ಯ ನಮ್ಮ ಜೊತೆ ಮಂಜುನಾಥ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಈ ಒಂದು ಕಲೆಯನ್ನು ಮಾಡಿದರು ಅನ್ನೋದನ್ನು ಕೇಳ್ತಾ ಹೋಗೋಣ. ಸರ್, ಎಷ್ಟು ಟೈಮ್ ಬೇಕಾಯ್ತು ನಿಮ್ಗೆ ಇದನ್ನು ಮಾಡೋಕ್ಕೆ? ಸರ್, ಟೋಟಲ್ ಇದು ಒಂದು 6 ರಿಂದ 7 ತಾಸು ಕೆಲಸ ಸರ್. ಇನ್ನೂ ಒಂದು 2 ತಾಸು ಕೆಲಸ ಮಾಡೋದೈತೆ ಸರ್. ಈಗ ಕಲಾ ಸೇವೆ ಮಾಡತ್ತೇವೆ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಸರ್. ಒಟ್ಟು 12 ಅಡಿ ಅಗಲ 8 ಅಡಿ ಎತ್ತರ ಐತೆ ಸರ್. ಇದು ಒಂದು 40 ಟನ್ ಮರಳನ್ನು ಉಪಯೋಗಿಸಿವಿ ಸರ್. ನಮಗೆ ಅಲ್ಲೇ ಅಯೋಧ್ಯೆ ತನಂತೂ ನಮಗೆ ಯಾರಿಗೂ ಇಲ್ಲಿಂದ ಹೋಗೋಕೆ ಆಗಂಗಿಲ್ಲ, ಮತ್ತು ಹೋದರೂ ನೇರವಾಗಿ ದರ್ಶನ ಆಗಂಗಿಲ್ಲ. ಅದಕ್ಕೆ ನಮ್ಮ ಶಕ್ತಾನುಸಾರ ಭಗವಂತನ ಮೂರ್ತಿ ಮಾಡಿ ರಾಮಂದು, ಆಮೇಲೆ ರಾಮ ಮಂದಿರವನ್ನು ಮರಳಿನಲ್ಲಿ ನಿರ್ಮಾಣ ಮಾಡುತ್ತೆ ಸರ್. ಇದಾದ್ಮೇಲೆ ಏನು ಮತ್ತು ವಿಶೇಷ ಮಾಡ್ತಾರೆ? ಸಂಜೆವರೆಗೂ ಇದನ್ನು ಪ್ರದರ್ಶನ ಮಾಡ್ತಾರೆ ಹೆಂಗಂತ ಸರ್? ಈಗ ಕಲರಿಂಗ್ ಆಗೋದೈತೆ ಸರ್. ಈಗ ಪೂರ್ತಿ ಇದು ಅಲ್ಲೇನು ಕೆಂಪು ಗ್ರಾನೈಟನ್ನು ಉಪಯೋಗಿಸಿ ಮಾಡ್ಯಾರಲ್ರಿ ರಾಜಸ್ಥಾನದ್ದು, ಆ ಥರ ಗ್ರಾನೈಟ್ ಕಲರ್ನ ಇದಕ್ಕೆ ಪೇಂಟಿಂಗ್ ಮಾಡಿದ್ರೆ ಇದಕ್ಕೊಂದು ಲೈಫ್ ಬರ್ತೈತೆ ಸರ್. ಅಂದ್ರೆ ಬಿಸಿಲಿಗೆ ಇದೆಲ್ಲ ಮತ್ತೆ ಬೀಳಂಗಿಲ್ಲ. ಒಣಗ್ತಂದ್ರೆ ಇದು ಬೀಳ್ತದೆ, ಮತ್ತು ಜರಿತೈತೆ ಸರ್ ಮಣ್ಣು. ಅದ್ರ ಸಲುವಾಗಿ ಅದು ತಡೀಲಿ ಅಂತ ಹೇಳ್ಕೊಂಡು ನಾವು ಅದಕ್ಕೆ ಪೇಂಟ್ ಮಾಡ್ತೀವಿ. ಸಾಯಂಕಾಲ ಈ ಪೂರ್ತಿ ಸರ್ ಈಗ ಇವೆಲ್ಲ ಈ ಥರ ಅಂತ ಇವೇನು ಕಾಣಿಸ್ತಾವಲ್ರಿ ಫ್ಲೋರ್ಸ್, ಆ ಫ್ಲೋರ್ ನಡುವಿನ ಗ್ಯಾಪ್ನೊಳಗೆಲ್ಲ ದೀಪಗಳನ್ನಿಟ್ಟು ದೀಪ ಬೆಳಗಿ ಇಡೀ ಮಂದಿರ ಬರೀ ದೀಪದ ಬೆಳಕಿನೊಳಗೆ ಕಾಣ್ಬೇಕು ಸರ್. ಹಂಗೆ ದೀಪೋತ್ಸವವನ್ನು ಆಚರಿಸ್ತೇವೆ ಸರ್ ನಾವಿಲ್ಲಿ. ಸಂಜೆ ಪೂರ ಏರಿಯಾದವರೆಲ್ಲ ಬಂದು ಈಗ ಆಲ್ರೆಡಿ ದೀಪೋತ್ಸವ ಆಚರಿಸ್ತಾರೆ ಎಲ್ಲ ಸರ್ ಬರ್ತಾರೆ ರೀ. ಮಹಿಳೆಯರು ಬರ್ತಾರೆ, ಪುರುಷರು ಬರ್ತಾರೆ, ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಸರ್. ಇಲ್ಲಿ ಒಂದು ನಾವು ಪ್ರತಿ ವರ್ಷ ವಿವೇಕಾನಂದ ಜಯಂತಿನ ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ವಿ ನಾವು. ಈ ಸರ್ತಿ ವಿವೇಕಾನಂದ ಜಯಂತಿ ಜೊತೆಗೆ ಈ ಒಂದು ರಾಮ ಮಂದಿರವನ್ನು ಪೂಜಿಸೋ ಕೆಲಸ ಮಾಡುತ್ತೆ ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಇದಿಷ್ಟು ಕಲಾವಿದರು ಹೇಳ್ತಿರುವಂಥ ಮತ್ತು ಒಟ್ಟಾರೆ ಈಗಾಗಲೇ ಅಂದರೆ ಮರಳಿನಲ್ಲಿ ಆಕೃತಿ, ರಾಮನ ಆಕೃತಿ, ಹಾಗೆ ಅಯೋಧ್ಯೆ ಮಂದಿರದ ಆಕೃತಿ ತುಂಬಾ ನಿಜಕ್ಕೂ ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿನ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಒಂದು ಆಕೃತಿಯನ್ನು ದರ್ಶನ ಪಡೆಯುವಂಥದ್ದು, ಇಲ್ಲಿ ರಾಮನ ದರ್ಶನ ಪಡೆಯುವಂಥದ್ದು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಕ್ಯಾಂಪಸ್ ಪ್ರಶಾಂತ್ ದಿನ್ನಿ ಜೊತೆ ಶ್ರೀಧರ್ ಮುಂಡ್ರಿಗೆ, ವಿಸ್ತಾರ ನ್ಯೂಸ್, ಧಾರವಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.